ಮಾಮ್ಯಾರ ಎಷ್ಟು ಜಲ್ದಿ ಕೆಲಸ ಮುಗಿಸ್ಕೋತೀರಿ? ಅಮಾಸಿದೆ ನಾನು ಯಾಕೆ ಜಲ್ದಿ ಮುಗಿಸಿರವ? ನೀವು ಮಡಿಲ ಅಡಿಗೆ ಅದು ಅಂತ ಕೊಡೋರು ಒಂದು ಎರಡು ತನ ಆತಿತ್ತು. ಅದರ ಸಲ ಈ ಸಲ ಸುಮ್ಮ ನೋಡೋದ್ರಿ ತಂತ ಬಂದೀನಿ, ಕಟ್ಟಿಗೆ ಕೂತಿರಿ ಬಿಡ್ರಿ. ಹೌದವಾ, ಈ ಸಲ ಅಡುಗೆ ಮಾಡಲಿಲ್ಲ. ಮಡಿಲ ಅಡುಗೆ ಮಾಡಕ್ಕೆ ಯಾಕೆ ಒಲ್ಲಾಯ್ತವ, ಸುಸ್ತಾದಂಗೆ ಆಗ್ಯದ ಒಂದು ಸ್ವಲ್ಪ. ಅದಕ್ಕೆ ಅಷ್ಟೇ ಪೂಜೆ ಮಾಡಿ ಹಾಲು ಸಕ್ಕರೆ ಹಣ್ಣು ನೈವೇದ್ಯ ತೋರಿಸ್ರಿ ಅಂತಂದೆ. ಆಯ್ತು ತಗೋ ಅಂತಂದ್ರು. ಪೂಜೆ ಮುಗಿಸಿದ್ರ ಈಗ ಸ್ವಲ್ಪ ನಾಷ್ಟ ಮಾಡಿ ಈಗ ಬಂದು ಕೂತೀನಿ ಕಟ್ಟಿ. ಇನ್ನು ಅಡುಗೆ ಮಾಡ್ಬೇಕು. ಬಾ, ನಿಂದು ಆಗ್ಯದ ಕೆಲಸ? ನಮ್ಮದೇನ್ರಿ, ನಿಮ್ಮ ಮನ್ಯಾಗ ಮಾಮಾರು ಪೂಜೆ ಮಾಡ್ತಾರ್ರಿ, ನೀವು ಬಿಜಿ ಇರ್ತೀರಿ. ನಮ್ಮ ಮನೆಗೆ ಇದೆಯಲ್ಲಿ ಪೂಜೆ ಮಾಡ್ತೀರಿ? ನನ್ನ ಗಂಡ ಹೋಗ್ಯಾರ ನೋಡ್ರಿ, ಎಲ್ಲಿ ತಿರುಗ್ಕೋತೆ. ಈಗ ಮುಂಜಾನೆ ಒಂದು ಹಲ್ಲು ತಿಕ್ಕೊಂಡು ಬಿಟ್ಟ ಜಾಗ ಇನ್ನೂ ಮನೆಗೆ ಬಂದಿಲ್ಲ. ನಾನೇ ಒಂದಿಷ್ಟು ದೇವ್ರ ಪೂಜೆ ಅದು ಮುಗಿಸಿದೆ ರೀ. ಈಗ ಹುಡ್ಕಾಡ್ಕೊಂಡು ಬಂದ್ರಾಯ್ತು ಅಂತೇಳಿ ಬಂದೆ. ಹಂಗೆ ನಿಮ್ಮ ಮನೆಗೆ ಭೇಟಿ ಆಗಿ ಹೋದ್ರಾಯ್ತು ಅಂತೇಳಿ ಈ ಕಡೆ ಆಯ್ತು ನೋಡ್ರಿ. ಹೌದಾ, ಒಂದಿದ್ದ ಬಾ ಕೂಡ ಬಾ. ಅಮಾಸಿ ದಿನ ಮನೆಗೆ ಇರ್ಬಾರ್ದ ಪ್ರಾಣಿ? ಅಮಾಸಿ ಹುಣ್ಣು ಏನು ಸಂಬಂಧ ಇಲ್ಲ ನೋಡ್ರಿ ಮಾಮಿ. ಈಗ ಪೂಜೆ ಮಾಡು ದೇವ್ರ ಪೂಜೆ ಒಂದು ಸ್ವಲ್ಪ ಅಂತಂದ್ರೆ ಬರ್ತೀನಿ ನಿಂದ್ರಿ ಅಂತೇಳಿ ಆ ಕಡೆ ಹೋಗ್ಬಿಟ್ರಿ ನೋಡ್ರಿ. ಅಲ್ಲಿ ಹೋಗಿ ಒಗ್ಗರಣೆ ಬಜ್ಜಿ ತಿಂದು ಆಮೇಲೆ ಮನೆಗೆ ಬರ್ತಾನ್ರಿ. ಎಷ್ಟು ಹೇಳಿದ್ರು ತಿಳಂಗಿಲ್ರಿ. ಬಿಡಿಸೋದು ಚಟ ರೀ, ಚಟ ಸಂಬಂಧ ಹೋಗಿ ಕೂಡ್ತಾನೆ ಅಲ್ಲಿ ಪಾನ್ ಶಾಪ್ ಅಂಗಡಿಯಾಗ. ಅಲ್ಲ ಅಮಾಸಿ ದಿನಾರ ಹೊರಗಿನ ತಿನ್ನೋದು ಬಿಡ್ಬೇಕಾ? ಇಲ್ಲ ಜಳಕಾರ ಮಾಡಿ ಹೋಗ್ಯಾನ? ಇಲ್ಲ ಎಲ್ಲಿ ಜಳಕ ಏನು ಸುದ್ದಿರಿ ಮಾಮಿ? ಹಂಗೆ ಹೋಗ್ಯಾರ್ರಿ. ಅಯ್ಯ ತೀರಾ ಮಾಡ್ತಾನವ ನಿನ್ನ ಗಂಡ ಅಂತನು. ಬ್ಯಾಡ್ರಿ ಹೋಗ್ಬೇಡಿ ಇವತ್ತು ತಮಾಷೆ ಅಂತ ಹೇಳ್ಬೇಕಾ? ಇಲ್ಲಿ ನನ್ನ ಮಾತು ಯಾವಾಗ ಕೇಳಾನ ಹೇಳ್ರಿ ಮಾಮಿ? ಯಾವುದು ನನ್ನ ಮಾತೇ ಕೇಳಂಗಿಲ್ರಿ ಅವ್ರು ಒಟ್ಟ. ಮಾಮಾರ್ ಪೂಜೆ ಮಾಡೇ ಹೋಗ್ಯಾರೇನ್ರಿ? ಇವ್ವ ಅವ್ರದ್ದೊಂದು ದೊಡ್ಡ ಕತೆ. ಇವ ಅಮಾಸಿ ದಿನ ಪೂಜೆ ಮಾಡ್ಲಾತಾರ ಇವರು. ಬಡ ಬಡನೆ ಎದ್ದು ನಸೀಕ್ನ್ಯಾಗ ಮಕ್ಕಳನ್ನ ಎಬ್ಬಿಸಿ ತಾನೇ ಹಾಸಿಗೆ ತೆಗೆದು 5 ಗಂಟೆಗೆ ಎಬ್ಬಿಸ್ತಾರ. ಎಬ್ಬಿಸಿ ಆ ಹುಡುಗರಿಗೊಬ್ಬರಿ ಕಸ ಬಳಿ ಹಾಕಿಸ್ತಾರ, ಹೊರಗಿನ ಅಂಗಳ ಕಸ ಬರೀತಾರ. ಬಳೋದೆಲ್ಲ ಮಾಡಿ ಹಿಂದೆ ಪರಿಸಿ ಒರೆಸ್ಬೇಕು, ಇಲ್ಲಾಂದ್ರೆ ಮುಖ ಅಮ್ಮ ಅಂತ ಮಾಡ್ತಾರ. ಜಳಕ ಮಾಡಿ ದೇವ್ರ ಮನೆಗೆ ಹೋಗ್ತಾರಂದ್ರೆ ಸೇರಿ ನೋಡು. ಮತ್ತು ನಿಮ್ಮ ದೇವ್ರೂ ಭಾಳ ಅವ ಬಿಡ್ರಿ. ಹಿಂದಿಕಿನವ್ರು ಅವಾಗ ಭಾಳ ಮಾಡ್ಯಾರ ಕಾಣಿಸ್ತದೆ ನಿಮ್ಮ ಮನ್ಯಾಗ. ಅದಕ್ಕೆ ಲೇಟ್ ಆಗ್ತದೆ ರೀ ಮತ್ತು ಅವ್ರು ಪೂಜೆ ಮಾಡೋದು. ಹೌದು, ಆ ದೇವರೇ ಭಾಳ ಅವ. 2 ಸಂಪುಷ್ಟ ಡಬ್ಬಿ ತುಂಬ್ಯಾವ. ಮತ್ತು ಹೊರಗಿನ ಒಂದಿಷ್ಟು ಮೂರ್ತಿಗಳು ಫೋಟೋಗಳು ಅವೆಲ್ಲ ಪೂಜೆ ಮಾಡ್ಬೇಕಲ್ಲ. ಮತ್ತು ತೊಳೆದು ಅದು ಮಾಡಿ ಅದ್ರಾಗ ನಿಮ್ಮ ಮಾಮ ಬಳತ್ತನ ಮಾಡ್ತಾನ ಗನ ಸುತ್ತೂಗ. ಹೆಂಗ್ಯಾಕಂತೀರಿ ಮಮ್ಮಿ? ಪೂಜಾರ ಮಾಡ್ತಾರಲ್ರಿ. ಮತ್ತು ನಮ್ಮ ಮನ್ಯಾಗ ಅದು ಮಾಡಂಗಿಲ್ಲ. ಪೂಜೆ ಮಾಡ್ತಾರಂದ್ರೂ ನೀವು ಸುಸ್ತು ಅಂತೀರಲ್ಲ. ನಿಮ್ಮ ಮನ್ಯಾಗ ಇಲ್ಲಿ ದೊಡ್ಡ ದೇವ್ರಿಲ್ಲಲ್ಲ, ಅದಕ್ಕೆ ಅವನಿಗೆ ಮೈ ಉಂಡ್ಯದ. ಅಲ್ಲಿ ಊರಿಗೆ ಕರ್ಕೊಂಡೋಗಿ ಪೂಜೆ ಮಾಡಿಸು ಅಂದ್ರೆ ತಿಳಿತದ ಅವನಿಗೆ. ಅಮಾಶೆ ಬಂದಾಗೂ ಅಂತೀನಿ ರೀ ಮಮ್ಮಿ, ಹೋಗಿ ಬರೋ ನೋಡ್ರಿ ಪೂಜೆ ಮಾಡಿ ಬರಮ್ಮು ಅಂತೇಳಿ. ಮುಂದಿನ ಅಮಾಶೆಗೊಮ್ಮ ಅಂತಾರೆ. ಅಲ್ಲೇ ಕೂತವ್ರಿ ಅಲ್ಲಿ ದೊಡ್ಡ ದೇವ್ರ ಪೂಜೆ ಇಲ್ಲಾರ್ದ. ಇಲ್ಲಾರ ಒಂದು ಸ್ವಲ್ಪ ಸಂಧ್ಯಾ ವಂದನ ಮಾಡ್ಕೊಂಡು ಪೂಜೆಯಾರ ಮಾಡ್ತಾರಂತೇಳಿ ಅವೇ ಮೂರ್ತಿಗಳಿಗೇ ಮಾಡಂತೀನಿ. ಅದನ್ನೂ ಒಲ್ಲಂತಾರೆ ಇಲ್ಲಿ. ನಡೀತದ ಬಿಡು. ಇಲ್ಲಿ ಯಾವ ಸಣ್ಣ ಸಣ್ಣ ಮೂರ್ತಿಗಳು ತೊಗೊಂಡಿರ್ತಲ್ಲ ಅವು ಫೋಟೋ ಪೂಜೆ ಇವು ಮಾಡಿ ಸುಮ್ಮನೆ ಸಂಧ್ಯಾ ವಂದನ ಮಾಡ್ಕೊಂಡಂಗೆ ಆಗ್ತದ. ಅದೊಂದು ಅಮಾವಾಸ್ಯೆ ದಿನ ಪೂಜೆ ಮಾಡಿದ್ರೆ ಅದು ಮೈಂಡ್ ಸೆಟ್ಟೇ ಬೇರೆ ಆಗ್ತದೆ. ನೀನು ರಿಲ್ಯಾಕ್ಸ್ ಅನ್ನಿಸ್ತದ. ಪೂಜೆ ಪುನಸ್ಕಾರ ಇರಬೇಕು ಅಮಾವಾಸ್ಯೆ ಹುಣ್ಣಿಮೆಗೆ ಅಂದ್ರೆ ಮಕ್ಕಳಿಗೆ ಗೊತ್ತಾಗ್ತದ. ಇವನೇ ಪೂಜೆ ಮಾಡ್ಲಾರ ಸ್ನಾನ ಇಲ್ಲದ ಹೊರಗೆ ಹೋಗಿ ತಿಂದು ಬಂದ್ರೆ ಮತ್ತೆ ಮಕ್ಕಳು ಮಾಡಂದ್ರೆ ಹೆಂಗೆ ಮಾಡ್ತಾವು? ಇಲ್ರಿ, ನಮ್ಮ ಮಕ್ಕಳು ಹಂಗಿಲ್ರಿ, ಮಾಡ್ತಾರೆ ಮಮ್ಮಿ. ಅವ್ರು ಮಾಡಲಿಲ್ಲ ಅಂದ್ರೆ ಏನಾಯ್ತು, ಇವರು ಮಾಡ್ತಾರೆ. ಆದರೆ ಸ್ಕೂಲಿಗೆ ಅದು ಹೋಗ್ತಾರಲ್ರಿ, ಟೈಮ್ ಸಿಗಂಗಿಲ್ಲ, ಹಂಗಾಗಿ ಮಾಡಂಗಿಲ್ಲ ಅಷ್ಟೇ. ಇದು ನಾರ್ಮಲ್ ಅಮಾವಾಸ್ಯೆ ಬಂದಾಗ ಅಷ್ಟು ಕಷ್ಟ ಮಾಡ್ತಾರೆ ನಿಮ್ಮ ಮಾವ. ಆಯ್ತಾರ ಅಮಾವಾಸ್ಯೆ ಬಂತಂದ್ರೆ ದೇವ್ರ ಮನೆಗೆ ಹೋಗ್ತಾರಂದ್ರೆ ಹೊರಗೆ ಬರಂಗಿಲ್ಲ ಅವರು. ಮಮ್ಮಿ ಎಲ್ಲರೂ ಆಯ್ತಾರ ಅಮಾವಾಸ್ಯೆ ಅಂತಾರಲ್ರಿ, ಅದು ಏನು ಸ್ಪೆಷಲ್ ರೀ? ಅಷ್ಟೇ ಯಾಕೆ ಆಯ್ತಾರ ಅಮಾವಾಸ್ಯೆಗೆ ಮಹತ್ವ ಕೊಡ್ತಾರೆ? ಈಗ ಆಯ್ತಾರ ಅಮಾವಾಸ್ಯೆ ದಿನ ಚಾಡಿ ಚಪಾಟಿ ಮಾಡ್ತಿರ್ತಾವಲ್ಲ ಇವ, ಅದು ಭಾಳ ಯೋಗ್ಯವಾದ ಅಮಾವಾಸ್ಯೆ ಅಂತದೇನ ಅಂತ ಮಾಟ ಮಂತ್ರ ಮಾಡಿಸು ಇರ್ತಾವಲ್ಲ, ಅವಕ್ಕೆ ನಾಡ್ತಾವಂತ. ಅವತ್ತಿನ ದಿನ ಮಾಡಿದ್ರೆ ಅದಕ್ಕೆ ಆಯ್ತಾರ ಅಮಾವಾಸ್ಯೆ ಬಂದಿನ ಭಾಳ ಹುಷಾರಾಗಿರ್ಬೇಕು ಅನ್ನೋದು. ನೋಡಿದಿಲ್ಲ ಅಲ್ಲಿ ಇಲ್ಲಿ ಹೆಂಗೆ ನಿಂಬೆಹಣ್ಣು ಹೋಗಿರ್ತಾವಂತ. ಅಲ್ರಿ ಮಮ್ಮಿ, ನೀವು ಹಿಂಗಂತೀರಲ್ಲ, ಈ ಕಾಲದಾಗ ನಾವು ನಡೀತಾವಂತೀರಿ ಚಾಡಿ ಚಪಾಟಿ ಇವೆಲ್ಲ? ಈಗಿನ ಹುಚ್ಚಿ ಯಾಕಿರಂಗಿಲ್ಲ ಯವ್ವ. ಈಗನು ರಘುಗಡ ಮಂದಿ ಅದಾರ ಅಂತಾರೋ ಇಲ್ಲ ಅನ್ಬಾರ್ದು ನೀನು. ಅದಕ್ಕಂತಾನೇ ತಮ್ಮ ಇದು ಜೀವನನೇ ಮೀಸಲಿಟ್ಟಿರ್ತಾವೆ ಸುಡ್ಲಿಕ್ಕೆಲ್ಲ ಒಂದು. ಹೌದಲ್ರಿ ಮಮ್ಮಿ? ಹಂಗೂ ಇರ್ತಾರ. ಮಾಡಿಸೋದು ಅದು ಕರೆ ಅಂತೀರೇನ್ರಿ ಮಮ್ಮಿ? ಅಂದ್ರೆ ಅಯ್ಯ ಕರೆ ಏನಂತ ಕೇಳ್ತಿಯಲ್ಲ. ಆಯ್ತಾರ ಅಮಾವಾಸ್ಯೆ ಮರ್ದಿವ್ಸ ನೋಡ್ಬೇಕಂದ್ರೆ ನೀನು ಹೆಂಗೆ ನಿಂಬೆಹಣ್ಣು ಬಿದ್ದಿರ್ತಾವಂತ. ಕೋಡಿಗಳು ಓಣ್ಯಾಗ ಹೋಗಿರ್ತಾವ ನಿಂಬೆಹಣ್ಣನ, ದೂರ ಸಹಿತ ಹೋಗೋದು ಬರಂಗಿಲ್ಲ. ಹೌದೌದ್ರಿ ಮಮ್ಮಿ, ಹೋದ ಅಮಾವಾಸ್ಯೆ ನಮ್ಮ ಮನೆ ಮುಂದೆ ಬಂದ್ಬಿಡ್ತೀರಿ ಒಂದು ನಿಂಬೆಹಣ್ಣು. ಮತ್ತು ನೋಡು ಇಷ್ಟು ಗೊತ್ತಿದ್ರು ಹಿಂಗೆ ಮಾಡ್ತಿ. ನಮ್ಮ ಮನೆ ಬಾಜು ಈಕಿನ ಗಂಡಗೆ ನೋಡಿದ್ದೇನು, ಕೈ ಕಾಲ ಮುಂದಕ್ಕೆ ಬರ್ಲಾರ್ದಂಗೆ ಆಗಿತ್ತು ಅವನಿಗೆ. ಅದು ಹೋಗಿ ಕೇಳಿ ಬಂದ್ರೆ ಮತ್ತೆ ಯಾವ ರಿಪೋರ್ಟ್ನಾಗೂ ಏನೂ ಬಂದಿಲ್ಲ, ಎಷ್ಟು ದವಾಖಾನೆ ತೋರಿಸಿದ್ರು ಏನೂ ಆಗಿದ್ದಿಲ್ಲ. ಎಲ್ಲೇ ಶಾಣ್ಯರ ಬಲ್ಲಿ ಹೋಗಿ ಕೇಳಿ ಬಂದ್ರೆ ಮಾಡ್ಸ್ಯಾರಂದ್ರಂತ. ಅದಕ್ಕೆ ಆಯ್ತಾರ ಅಮಾವಾಸ್ಯೆ ದಿನ ಚಂದಗೆ ಪೂಜೆ ಪುನಸ್ಕಾರ ಮಾಡಿ ಗಾಡಿ ತೊಳೆದು ಒಂದು ಸ್ವಲ್ಪ ಗಾಡಿಗೆ ನಿಂಬೆಹಣ್ಣು ಅದು ಕಟ್ಟಿರವ ಅಂತೀನಿ. ಈಗಿನವ್ರು ಎಲ್ಲಿ ಕೇಳ್ತಾರೆ ಯವ್ವ, ಹಿರಿಯರ ಮಾತು ಕಿವ್ಯಾಗ ಹಾಕೊಳಂಗಿಲ್ಲ ಒಟ್ಟ, ತಮ್ದ ತಾವು ಮಾಡ್ತಾವೆ. ಹಂಗೇನಿಲ್ರಿ ಮಾಮಿ, ನಾವು ಗಾಡಿ ಅದು ತೊಳಿತೀವ್ರಿ. ನೀ ತೊಳಿತಿ ಬಿಡು, ಬೇರೆದವ್ರಿಗೆ ಕೇಳಾಕತ್ತೀನಿ ತೊಳಿಲಾರ್ದವ್ರಿಗೆ. ಈಗ ನಮ್ಮ ಮನ್ಯಾಗ ನೋಡು, ನಮ್ಮ ಮಕ್ಕಳಿಗೆ ಅಷ್ಟು ಕೇರ್ ಮಾಡಂಗಿಲ್ಲ ಅವರು. ಭಾಳ ಒತ್ತಾಯ ಮಾಡಿ ತೊಳಿರಿ ಅಂದಿಂದ ತೊಳೆದು ಅವ್ರ ಪಪ್ಪ ನಂಜಿಕೆಗೆ ತೊಳೆದು ನಿಂಬೆಹಣ್ಣದು ಕಟ್ತಾರೆ. ಹಂಗೆ ಮಾಡೋರು ಇರ್ತಾವ, ನಂಬಂಗ್ಲಿ ಕೆಲವೊಬ್ರು ಒಟ್ಟ.
ಹೌದೌದ್ರಿ ಮಮ್ಮಿ, ಈಗಿನ ಹುಡುಗರು ನಂಬಂಗೂ ಇಲ್ಲ, ಆಮೇಲೆ ಬೇಸರನೂ ಮಾಡ್ಕೋತಾವ್ರಿ ತೊಳ್ಯಾಕ ಗಾಡಿನ. ಹೋಗ್ಲಿ ಬಿಡ ಅದಕ್ಕೇನಾಗುತ್ತೆ ಅಂದ್ಬಿಡ್ತಾರೆ ಅವ್ರು. ಹಳ್ಳ್ಯಾಗೂ ಭಾಳ ನೋಡ್ರಿ ಮಮ್ಮಿ ಮಾಡಿಸೋದು, ಅವ್ರಿಗೆ ಇವ್ರು ಮಾಡಿಸೋದು, ಇವ್ರಿಗೆ ಅವ್ರು ಮಾಡಿಸೋದು ಅಂತೇಳಿ. ಹೌದವಾ, ಇನ್ನು ಈ ಕಡಿಮೆಗೆವ ನೀನು. ಅವಾಗ ಎಲ್ಲಿ ಒಂದು ಗೊಂಬೆ ಮಾಡೋರು, ಆ ಗೊಂಬೆಗೆ ಮುಳ್ಳು ಗಿಳ್ಳು ಚುಚ್ಚಿ ಮನೆ ಮುಂದೆ ತಂದು ಹೋಗಿತ್ತಿದ್ರು. ಈಗಿನ ಅಂಥವೆಲ್ಲ ಇಲ್ಲ, ಕಡಿಮೆಗೆ ಈಗ ಒಂದು ಸ್ವಲ್ಪ. ಈ ಮಾಡಿಸೋದ್ರಿಂದ ಏನು ಬರ್ತದೇನ್ರಿ? ಸುಮ್ಮ ಅವ್ರ ಪಡೆಗೆ ಅವ್ರು ದುಡ್ಕೊಂಡು ತಿಂತಿರ್ತಾರೆ, ತಾವು ದುಡ್ಕೊಂಡು ತಿನ್ಬೇಕು ಚಂದಗೆ. ಅವ್ರಿಗೆ ಮಾಡಿಸಿದ್ರೇನ ತಮಗೇನು ಬರ್ದದ್ದಲ್ಲ ಬಾರಿಸಿದ್ದಲ್ಲ, ಇನ್ನು ತಮ್ಗೆ ಉಲ್ಟಾ ಹೊಡಿತದ್ರಿ ಅದು. ಮಾಡಿಸೋದಂದ್ರೇನು ಚಲೋ ಅಂತ ಅನ್ಕೋಬೇಡ್ರಿ ಮಮ್ಮಿ ನೀವು, ಅದು ಭಾಳ ಡೇಂಜರ್ ರೀ. ನಾವಂತೀವಿ ನೀನು ಹುಚ್ಚಿ, ಅವ್ರಿಗೆ ಅದೇ ಸ್ವರ್ಗ ಸುಖ ಸಿಕ್ಕಂಗಾಗಿರ್ತದಲ್ಲ. ಬೇರೆದವ್ರನ್ನ ತುಳಿದು ಮುಂದೆ ಹೋಗ್ಬೇಕನ್ನೋರು ಭಾಳ ಮಂದಿ ಇದ್ದಾರೆ ಈಗಿನ ಕಾಲದಾಗ. ಯಾರೋ ಒಬ್ಬ ಒಂದು ಸ್ವಲ್ಪ ಮುಂದೆ ಹೊಂಟ, ಒಂದು ಸ್ವಲ್ಪ ಜೀವನದಾಗ ಏನಾರ ಸಾಧನೆ ಮಾಡಾಕತ್ತಿದ ಅಂದ್ರೆ ಕಾಲು ಎಳಿಬೇಕಂತೇಳಿ ಒಂದು ಎಲ್ಲಾರ ಹೋಗೋದು, ಚೀಟಿ ಚಿಪಾಟಿ ಮಾಡ್ಸ್ಕೊಂಡು ಬರೋದು, ಅವನಿಗೆ ಹೆಂಗಾರ ಮಾಡಿ ತುಳಿದು ಬಿಡೋದು. ಇದೇ ಅವ್ರ ಉದ್ದೇಶ ಆಗಿರ್ತದೆ ಮಾಡಿಸೋರ್ದು. ಆಮೇಲೆ ಹಳ್ಳಿಯಾಗ ಏನಾಗ್ತದೆ ರೀ, ಆಜು ಬಾಜು ಮನೆಯವರು ಸುಮ್ಮನೆ ಜಗಳ ತಕ್ಕೊಳ್ಳೋದ್ರಿ. ಆಮೇಲೆ ಅವ್ರು ಇವ್ರಿಗೆ ಮಾಡಿಸಿದ್ರಂತ, ಇವ್ರು ಅವ್ರಿಗೆ ಮಾಡಿಸಿದ್ರಂತ ಶುರು ಆಗಿಬಿಡ್ತದೆ ರೀ. ಮೊನ್ನೆ ನೋಡು ನಮ್ಮವ್ವ ಫೋನ್ ಮಾಡಿದಾಗ ಹೇಳಿಲ್ಲ ರೀ, ಮನೆ ಬಾಜು ಒಬ್ಬರು ಕಾಕಾರದಾರ ರೀ, ಅವ್ರು ಕಟ್ಟಿ ಕೂತಿದ್ರಂತ. ಇನ್ನೊಬ್ಬವ ಅವ್ರ ಮನೆ ಮುಂದೆ ಹಾಯ್ದು ಹೋಗವ ಕೆಮ್ಮಿದ್ನಂತ್ರಿ. ಕೆಮ್ಮಣನೇ ಇವ ಕಟ್ಟಿ ಕೂತಾವ ಸುಮ್ಮ ಕೊಡ್ಬೇಕಿಲ್ರಿ. ಯಾಕಲೇ ಮಗನೇ ನಮ್ಮ ಮನೆ ಮುಂದೆ ಕೆಮ್ಕೋತ ಹೋಗ್ತೀಯಾ ಅಂತೇಳಿ ಜಗಳನೇ ಅಂತ್ರಿ. ಶುರು ಒಬ್ರಿಗೊಬ್ರು ಕೈ ಹತ್ತಿ ಹೊಡೆದಾಟ. ನೋಡವ ಏನು ಮಾಡ್ತಿ, ಅಲ್ಲ ಅವನ ಮನೆ ಮುಂದೆ ಅವನಿಗೆ ಕೆಮ್ಮು ಬಂದ್ರಿ ಏನು ನೋಡ್ಬೇಕವ. ಇದು ಜಗಳದ ಮಾತಾ ಇದೆಯಲ್ಲ. ಹಿಂಗೆ ನಿನ್ನ ಮಂದಿ ಭಾಳ ಇದಾಗ್ಯವ ಈಗ, ಭಾಳ ಅಂದ್ರೆ ಭಾಳ ಫರಕ್ ಆಗ್ಯಾರ ನೋಡಿ ಮಂದಿ. ಅವರು ಇವರು ಮೊದಲ ಮಾತು ಬಿಟ್ಟಾರಿ ಮಮ್ಮಿ. ಹಂಗಾಗಿ ಮನೆ ಮುಂದೆ ಹೋಗೋ ಮುಂದೆ ಮಾಡೋಣನೇ ತನ್ನ ನೋಡಿನೇ ಕೆಮ್ಮೆ ಅನ್ನಂಗೆ ಆಗ್ಯದ್ರಿ. ಆಮೇಲೆ ಉಗುಳಿದ್ರೂ ತಪ್ಪು ತಿಳ್ಕೊತಾರೇವ ಈಗ. ಹ್ಞೂ ಇವ ಉಗುಳಿದ್ರೆ ತಪ್ಪು ತಿಳ್ಕೊತಾರೆ ಅಂದಾಗ ಒಂದು ನೆನಪಾಯ್ತು. ಮನೇಲಿ ನೋಡು ಓಣ್ಯಾಗ ಹೊಂಟಿವಿ, ಆಕಿ ಬಾಜು ಮನೆ ನಿಂಗವ ಈಕೆವ ಸುಸಲವ ಏನು ಯಾರಲ್ಲ, ಅವರಿಬ್ಬರದ್ದು ಏನೋ ಜಗಳ ಆಗ್ಯದಂತ. ಈಕೆ ಹಾಯ್ದು ಹೋಗೋ ಮುಂದಾಗ ಆಕಿ ಹಾಕಿ ಉಗುಳಿದ್ಲಂತ. ನನ್ನ ನೋಡಿ ಉಗುಳ್ತೇನ್ಲೇ ನೀನು, ನಾ ಏನು ಮಾಡಿ ನಿನಗ ಅಂಥದ್ದು ಇಂಥದ್ದು ಅಂತ ಜಗಳ ಶುರುನೇ ಅವ್ರದ್ದು. ನೋಡ್ರಿ ಮಮ್ಮ ಹೋಗಿ ಬರ್ತೀನಿ ರೀ, ಇವ್ರು ನೋಡ್ತೀನಿ ರೀ ಎಲ್ಲಿ ಹೋಗ್ಯಾರ ಅಂತೇಳಿ ಹುಡುಕಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಂದಂಗೆ ಮೊನ್ನೆ ದವಾಖಾನೆ ಕರ್ಕೊಂಡು ಹೋಗಿದ್ದಿಲ್ಲ ನಿನ್ನ ಗಂಡನ, ಏನಂದ್ರೆ ಡಾಕ್ಟ್ರು? ಅವ್ರೇನಂತಾರೆ ಮಮ್ಮಿ, ಅದೇ ಸೇದ್ ಬೇಡಪ್ಪ ಬಿಡಿ, ಕರ್ದದ್ದು ಅದು ತಿನ್ಬೇಡ, ಹೊರಗಿಂದೇನು ಮನೆ ಊಟ ಮಾಡು ಅಂತಾರ. ಇವ ಎಲ್ಲಿ ಕೇಳ್ಬೇಕ್ರಿ, ಅವ್ರಿದ್ರಿಗೆ ಹ್ಞೂ ಅಂತ ಬರ್ತಾನ್ರಿ, ಇಲ್ಲಿ ಬಂದು ಮತ್ತೆ ತನ್ನ ಚಟ ತಾವು ಬಿಡಂಗೆ ಇಲ್ರಿ, ಹೋಗೇ ಬಿಡ್ತಾರೆ ಹೊರಗೆ. ಏನು ಮಾಡ್ಬೇಕು, ನಾವರ ಎಷ್ಟು ಕಾಯೋಕ್ಕಾಗ್ತದೆ ಹೇಳ್ರಿ ಮಮ್ಮಿ. ಹಿಂಗ್ಯಾಕೆ ಮಾಡ್ತದೇನವ ಹುಡುಗ, ಸಣ್ಣ ಹುಡುಗ ಆಗಿ ಹೆಂಗಿರ್ಬೇಕು ಜೀವನದಾಗ ಮಾಡ್ಕೊಂಡು ತಿನ್ನೋದು, ಅದು ಶಾಣೆತನೇ ಬರಲಿಲ್ಲ ನೋಡು ಒಂದಿನ ಗಂಡಗೆ ಒಟ್ಟ. ನನಗೂ ಎಲ್ಲ ವೈಕ್ತನಂಗೆ ಆಗ್ಯದ ಹೇಳ್ರಿ ಮಮ್ಮಿ ಜೀವ. ಏನು ಮಾಡಬೇಕು, ಒಂದು ಸ್ವಲ್ಪರ ಹೇಳಿದ ಮಾತು ಕೇಳಿದ್ರೆ ಚಲೋ ರೀ. ಇಂಥ ಗಂಡನ ಕಟ್ಕೊಂಡು ಹೇಗಕತ್ತಿ ನೋಡ್ರಿ ನಾನು. ಹೌದವ ಅವನು ಹಿಂಗೆ ಇರ್ತಾವ, ಏನು ಮಾಡೋಕ್ಕಾಗಂಗಿಲ್ಲ, ಸಹಿಸ್ಕೊಂಡು ಹೋಗ್ಬೇಕು. ಮತ್ತು ಹೆಣ್ಣಿಂದ ಸಹಿಸ್ಕೊಂಡು ಹೋಗೋದು ಅದ ಅಷ್ಟೇ ನೋಡ್ರಿ ಮಮ್ಮಿ. ನಾನು ಅದಕ್ಕೆ ಸಹಿಸ್ಕೊಂಡು ಹೊಂಟೋಟೀನಿ ಸುಮ್ಮನೆ. ಏನು ನೀವು ಅಡಿಗೆ ಅಂದ್ರಲ್ಲ, ಏನು ಬ್ಯಾಳಿಗೆ ಹಾಕ್ಬೇಕಂದ್ರೆ ಏನು? ಅದೇ ಏನು ಮಾಡಲಿ ಏನು ವಿಚಾರ ಮಾಡಕತ್ತೀನವ. ಇಬ್ಬರೇ ಇರ್ತೀವಲ್ಲ, ಹೋಳಿಗೆ ಭಾಳ ಹತ್ತಂಗಿಲ್ಲ, ಮಾಡೋಣ ಉಳ್ದ ಬಿಡ್ತಾವ. ಆದರೆ ಕೇಳಂಗಿಲ್ಲ ಜೀವ, ಮೊದಲಿಂದ ಹೋಳಿಗೆ ತಿಂದಿರ್ತೀವಲ್ಲ, ನಮಗೆ ಹೋಳಿಗೆ ಇಷ್ಟ. ಒಂದು ಹೊಟ್ಟೆಗೆ ಹಾಕಿ ಮಾಡ್ತೀನಿ ನಾನು ನೋಡೋ. ನೀನು ಏನು ಬ್ಯಾಳಿಗೆ ಹಾಕ್ತೇ ಇಲ್ಲ? ನಾ ಏನು ಬ್ಯಾಳಿಗೆ ಪಳಿಗೆ ಹಾಕಂಗಿಲ್ಲ ಮಮ್ಮಿ, ಸುಮ್ಮ ಅನ್ನ ಪಾಯಸ ಚಪಾತಿ ಪಲ್ಯ ಮಾಡಿಬಿಡ್ತೀನಿ ರೀ ಅಷ್ಟೇ. ಹೌದಾ, ಆಯ್ತು ತಗೋ, ನಾನೇ ಒಂದೆರಡು ಕಳಿಸ್ಕೊಡ್ತೀನಿ ತಗೋ ಈಗ ಹೋಳಿಗೆ. ಅಯ್ಯ ಬ್ಯಾಡ ಹೇಳ್ರಿ ಮಮ್ಮಿ, ಮತ್ತೆಲ್ಲಿ ಕಳಿಸ್ತೀರಿ? ಇಲ್ಲ ಒಂದೆರಡು ಹೆಚ್ಚಿಗೆ ಮಾಡ್ತೀನಿ, ಕಳಿಸ್ತೀನಿ, ನಿಮ್ಮ ಮಗನ ಕೊಟ್ಟು ಕಳಿಸಿ ಈಗ. ಹಾಂ ಆಯ್ತು ಹೇಳ್ರಿ ಮಮ್ಮಿ. ನಿಮ್ಮ ಕಡೆನೂ ಯಾರು ಚೀಟಿ ಚಿಪಾಟಿ ಮಾಡ್ಸೋರದ ಅಮಾಸಿ ದಿನ ಹುಷಾರಾಗಿರಿ ಆಯ್ತು. ಮತ್ತೆ ಅಮಾಸಿ ದಿನ ಸುಮ್ಮನೆ ಹೊರಗೆ ಹೋಗಕ್ಕೆ ಹೋಗ್ಬೇಡ್ರಿ. ಹೌದೌದ್ರಿ, ಸುಮ್ಮನೆ ಹೊರಗೆ ಹೋಗಿ ಯಾಕೆ ರಿಸ್ಕ್ ತಗೋತೀರಿ? ಅದ್ರಾಗ ಆಯ್ತಾರ ಅಮಾಸಿ ದಿನ ಅಂತ ಒಟ್ಟ ಹೋಗ್ಬೇಡ್ರಿ. ನೋಡಿದ್ರಲ್ಲಿ ಮಾಮಿಯವ್ರು ಹೆಂಗೆ ಹೇಳಿದ್ರಿ ಇಷ್ಟೊತ್ತನ ಅಂತ. ಅದಕ್ಕೆ ಸುಮ್ಮನೆ ಮನ್ಯಾಗ ಕೂತು ಅನಂತ ಕನ್ನಡ ಕಾರ್ಟೂನ್ದು ಏನು ಹಳೆ ವಿಡಿಯೋಗಳು ಅದಾವಲ್ಲ ಅಷ್ಟು ನೋಡ್ರಿಲ್ಲ. ಹಾಗೆ ಈ ಮಾಟ ಮಂತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸ್ರಿ. ವಿಡಿಯೋ ನೋಡೋ ಎಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.